ಯಾರೂ ಆ ಕೆಲಸ ಮಾಡಲ್ಲ. 50 ಜನಕ್ಕೆ ಅಕ್ಕಿ ಕೊಡೋದಂದ್ರೆ ಅಷ್ಟು ಕಡಿಮೆ ಸುಲಭ ಅಲ್ಲ ವಿಷಯ ಅದು. ಸೊ ತುಂಬ ಖುಷಿಯಾಗುತ್ತೆ. ನಮ್ಮ ಹೇಮಂತ್ ಸರ್ ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದೇ ರೀತಿ ಇನ್ನೂ ಮುಂದುವರಿಸಿ ಸರ್, ತುಂಬ ಖುಷಿಯಾಗಿದೆ. ಸರ್ ನಮ್ಮ ಚಾಲಕರಿಗೆ ಅವರು ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧನೇ ಇಲ್ಲ. ನಾನು ಪದೇ ಪದೇ ಅದೇ ವಿಚಾರ ಹೇಳಿದ್ದೀನಿ. ಸೊ ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧನೇ ಇಲ್ಲ, ಆದರೂ ಕೂಡ ಅವರು ನಮಗೆ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಚಾಲಕರು ಸಮೇತ ಈಗ ವಾರ ಅವ್ರಿಗೆ ಆಯಿಲ್ ಸಮೇತ ಕೊಡಿಸ್ತಾರೆ. ನಮ್ಮ ಚಾಲಕರಿಗೆ ಫ್ರೀ ಆಯಿಲ್ ಚೇಂಜು ಆಯಿತಾ, ಆಯಿಲ್ ಕೊಡ್ತಾರೆ, ಫಿಲ್ಟ್ರ್ ಕೊಡಿಸ್ತಾರೆ. ಸಣ್ಣ ಪುಟ್ಟ ಕೆಲಸ ಇರೋ ನಾವು ಮಾಡಿಕೊಡ್ತಾ ಇದ್ದೀವಿ. ಸೊ ಅವ್ರಿಗೆ ಆಯಿಲು ಪ್ರತಿ ವಾರ ಕೊಡಿಸ್ತಾ ಇದ್ದಾರೆ ಒಬ್ಬೊಬ್ಬ ಹ್ಯಾಂಡಿಕ್ಯಾಪ್ಟ್ಗೆ. ಸೊ ಯಾರೂ ಮಾಡ್ತಾಯಿಲ್ಲ ಆ ಕೆಲಸನ. ಸೊ ಹೇಮಂತ್ ಸರ್ ಮಾಡ್ತಾರೆ. ಸೊ ತುಂಬ ಖುಷಿಯಾಗಿದೆ ಸರ್. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಸರ್. ಇದನ್ನೆಲ್ಲ ನೋಡಿದಾಗ ಇನ್ನೂ ಖುಷಿಯಾಗಿದೆ. ನಾವು ಇನ್ನೂ ಮುಂದೆ ಬರಬೇಕು ಅಂತ ಅನಿಸೈತೆ. ನಾವು ಮಾಡಬೇಕು ಇದನ್ನು. ಸೊ ನಾವು ಬರೀ ಡಿಪಾರ್ಟ್ಮೆಂಟ್ ಅಷ್ಟೇ ಆಟೋದು ಮಾತ್ರ ನೋಡ್ತಾ ಇದ್ದೀನಿ ನಾನು, ಇದೆಲ್ಲ ಇನ್ನೂ ಬಂದಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನಾನು ಮುಂದೆ ನಾನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಗಂಗಾಧರ ಅಂತ, ದೊಡ್ಡಬಳ್ಳಾಪುರ ನಗರದ ಏನು ಒಂದು ದರ್ಗಾ ಜೋಗಿಹಳ್ಳಿಯಲ್ಲಿದ್ದೀವಿ. ಸೊ ನಮ್ಮ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ಏನು ನಮ್ಮ ಮಲ್ಲೇಶ್ ಸರ್ ಇದ್ದಾರೆ. ಸೊ ಕರೋನಾ ಟೈಮಿಂದ ಆಲ್ಮೋಸ್ಟ್ ಇವತ್ತಿಗೆ 1829ನೇ ದಿನ ಇವತ್ತು ಮಾಡ್ತಕ್ಕಂಥದ್ದು. ಆಲ್ರೆಡಿ ಅವರು ಒಂದು ಏನು ಬೆಳಗ್ಗೆ ತಿಂಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಬೆಳಗ್ಗೆ ಹೊತ್ತು. ಸೊ ಒಂದು 1829 ದಿನದಿಂದ ಮಾಡ್ತಕ್ಕಂಥದ್ದು ಕೆಲಸ ಸುಮ್ಮನೆ ಅಲ್ಲ. ಸೊ ಆಲ್ಮೋಸ್ಟ್ ಇವತ್ತು ಅವ್ರು ನಿಸ್ವಾರ್ಥವಾಗಿ ಮಾಡ್ಕೊಂಬಂದಿದ್ದಾರೆ. ಒಂದು ದಿನ ಮಿಸ್ ಇಲ್ದಂಗೆ ಮಾಡ್ಕೊಂಬಂದಿದ್ದಾರೆ. ಸೊ ನಾವು ಲಾಸ್ಟ್ ಟೈಮ್ ಒಂದು ಸಲ ನಾವು ಒಂದು ಸಹಕಾರ ಕೊಟ್ಟಿದ್ವಿ ಒಂದು ದಿನದ ಮಟ್ಟಿಗೆ. ಸೊ ಇವತ್ತೇನು ಅಂತಂದರೆ ನಾವು ನಮ್ಮ ಕಡೆಯಿಂದ ಒಂದು ಫ್ಯಾಮಿಲಿಗೆ ಕನಿಷ್ಠ ಅಂದರೂ ಒಂದು 4 kg ಅಕ್ಕಿನ ಅಪ್ ಟು ಒಂದು 50 ಫ್ಯಾಮಿಲಿಗೆ ನಾವು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಇದನ್ನು ಕಳೆದ ಈ ಒಂದು ಸೇವೆನ ನಾನು ಒಂದು 8-9 ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಹೂವಿನ ಲಕ್ಷ್ಮಿ ಅಂತೇಳಿ. ನಾವು ಮತ್ತು ಮಲ್ಲೇಶು ತುಂಬ ಆತ್ಮೀಯರು. ಬಹಳ ದಿನಗಳಿಂದ ನಾವು ಮಲ್ಲೇಶು ಇಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ನಿರಂತರವಾಗಿ ಬರೋದಕ್ಕೆ ಒಂದು ಸ್ವಲ್ಪ ಪ್ರೇರಣೆಯಾಗಿ ನಾನು ಮಲ್ಲೇಶ್ ಅವ್ರಿಗೆ ಒಂದು ದಾರಿ ಮಾರ್ಗ ಮಾಡಿಕೊಡೋಕ್ಕೆ ಮಾಡಿಕೊಟ್ಟಿದ್ದೆ. ಬಟ್ ಅದೇ ಪ್ರಕಾರವಾಗಿ ನಮ್ಮ ಮಲ್ಲೇಶ್ ಅವರು ನಿರಂತರವಾಗಿ ಇವತ್ತು ನೋಡಿ 1829 ದಿನ ಇವತ್ತು ಅನ್ನದಾಸೋಹ ಕಾರ್ಯಕ್ರಮ ನಡೆಯೋದಕ್ಕೆ ಅದಕ್ಕೆ ಭಾಳ ಸ್ಫೂರ್ತಿ ಪಡ್ಕೊಂಡು ಅವರು ಇನ್ನೂ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾನೆ ಇರ್ತಾರೆ. ಸಮಾಜ ಸೇವೆ ಅಂತ ಇಂಥ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಅವರ ಪ್ರೇರಣೆ ಭಾಳ ದೊಡ್ಡದು. ಅನ್ನದಾಸೋಹದಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು. ಬಡಬಗ್ಗರಿಗೆ ಭಾಳಷ್ಟು ಸಾಕಷ್ಟು ಹೆಲ್ಪ್ ಆಗುತ್ತೆ ಇದರಿಂದ. ಇದು ಸಮಾಜ ಸೇವೆ ನಮ್ಮ ಮಲ್ಲೇಶ್ ಅವರು ನಿರಂತರವಾಗಿ ನಡೆಸ್ಕೊಬರಬೇಕು ಅಂತೇಳಿ ನಾನು ಆಶಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು 1829ನೇ ದಿನದ ನಿರಂತರ ಅನ್ನದಾಸೋಹ. ಈ ಕಾರ್ಯಕ್ರಮದ ವಿಶೇಷ ಏನು ಅಂದರೆ 1829ನೇ ದಿನದ ಈ ಒಂದು ನಿರಂತರ ಅನ್ನದಾಸೋಹದಲ್ಲಿ ಯಾರು ಅಸಹಾಯಕ ಬಡ ಕುಟುಂಬದಲ್ಲಿ ಯಾರು ಅಸಹಾಯಕರಿದ್ದಾರೆ ಅವರಿಗೆ ನಮ್ಮ ಒಂದು ಅನ್ನದಾಸೋಹ ಸಮಿತಿಯ ಸಹಯೋಗದೊಂದಿಗೆ ಇಂದು ಶ್ರೀಯುತ ಹೇಮಂತ್ ಕುಮಾರ್ ಸರ್ ಅವರು SBI ಬ್ಯಾಂಕ್ ಯಶವಂತಪುರ ಇವರು ಬಡ ಕುಟುಂಬಗಳಿಗೆ ಆಹಾರ ದವಸ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಅನ್ನದಾಸೋಹ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಇದಕ್ಕೆ ಪೂರಕವಾಗಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ನೀಡತಕ್ಕಂಥ ಶ್ರೀಯುತ ಹೂವಿನ ನರಸಿಂಹಯ್ಯನವರು ತುಮಕೂರು ಜಿಲ್ಲೆ, ಇವರಿಗೂ ಸಹ ನಮ್ಮ ಒಂದು ಅನ್ನದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಈ ಒಂದು ದಾಸೋಹದಲ್ಲಿ ನಿರಂತರವಾಗಿ ಈ ರೀತಿ ಸಹಕಾರ ಕೊಡ್ತಾ ಇರತಕ್ಕಂಥ ಎಲ್ಲ ದಾನಿ ದೇವರುಗಳಿಗೂ ಈ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಡ್ತಾ ಇರತಕ್ಕಂಥ ಎಲ್ಲ ದಾನಿ ದೇವರುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ಅಸಹಾಯಕರಿಗೆ ನಿಮ್ಮಿಂದ ಆದಷ್ಟು ಸಹಾಯನ ಯಾವುದೇ ರೂಪದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಡ್ಬೇಕು. ನಿಮ್ಮಿಂದ ಆದ ಸಹಾಯವನ್ನು ಈ ಕಾರ್ಯಕ್ರಮಕ್ಕೆ ಮಾಡಿಕೊಡ್ಬೇಕು ಅಂತ ನಿಮ್ಮಂತೆ ವಿನಂತಿ ಮಾಡ್ಕೊಳ್ತಾ ಶ್ರೀಯುತ ಹೇಮಂತ್ ಕುಮಾರ್ ಸರ್ ಅವರಿಗೆ ಹಾಗೂ ಶ್ರೀಯುತ ಹೂವಿನ ನರಸಿಂಹಯ್ಯನವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ನಮಸ್ಕಾರ, ಶುಭ ಮಧ್ಯಾಹ್ನ.